देवी कृपापसी नाटक मंडली की, श्री श्री शारदा देवी कृपापसी नाटक मंडली की, गणपति महाराज की, श्री रामचंद्र प्रभु की, पट्टाभि रामचंद्र प्रभु की, भक्त हनुमान की लेने बरली वंदे। ಸುಮಂತ್ರರೇ, ಸಾಕ್ಷಿ ಬಿದ್ದ ಮಂತ್ರರೇ, ಗುರುದೇವ ಕೋಸಾಲ ದೇಶವ ಶ್ರೀ 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 ರಾಮನಿಗೆ ಕೋಸಾಲ ದೇಶವ ಶ್ರೀ 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 ರಾಮನಿಗೆ ಲೇಸಿನಿಂದ ಪಟ್ಟ ಆಸೆಯನ್ನು ಕಟ್ಟುವೆ ಮಂತ್ರಿ ಕೇಳು ಇಂದು ನಾನು ರಾಜ್ಯ ಮಂತ್ರಿ ಕೇಳು ಇಂದು ನಾನು ರಾಜ್ಯ ಮಂತ್ರಿ ಕೇಳು ಸುಮಂತ್ರರೇ, ಗುರುದೇವ, ಪರಮ ಪೂಜ್ಯರಾದ ವಸಿಷ್ಠ ಮಹರ್ಷಿಗಳೇ, ಸುಮಂತ್ರ ಮಂತ್ರಿವರ್ಯರೇ,
60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸರಗೊಂಡಿರುವ ನಾನು ಈ ಕೋಸಲ ರಾಜ್ಯವನ್ನು ನನ್ನ ಸುಕುಮಾರನೋ ಜ್ಯೇಷ್ಠ ಪುತ್ರನೂ ಆದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ವಿಶ್ರಾಂತಿ ಪಡೆಯಬೇಕೆಂದಿರುವೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಗುರುದೇವ? ದಶರಥ ರಾಜೇಂದ್ರ, ಫೋನ್ ಮಾಡಿಕೊಂಡು ಲೋಕಕ್ಕೆಲ್ಲ ಸಂತಸ, ಸೀತಾರಾಮನ ಪಟ್ಟಾಭಿಷೇಕ. ರಘುರಾಮಚಂದ್ರನು ಸದ್ಗುಣಶೀಲನು, ರಘುರಾಮಚಂದ್ರನು ಸದ್ಗುಣಶೀಲನು, ಲೋಕ ಲೋಕವ ಪಾಲಿಪನು. ಲೋಕ ಲೋಕವ ಪಾಲಿಪನು, ಸೀತಾರಾಮನ ಪಟ್ಟಾಭಿಷೇಕ, ಲೋಕಕ್ಕೆಲ್ಲ ಸಂತಸ, ಲೋಕಕ್ಕೆಲ್ಲ ಸಂತಸ, ಲೋಕಕ್ಕೆಲ್ಲ ಸಂತಸ. ದಶರಥ ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ದೇವಾನುದೇವತೆಗಳೇ ಸಂತೋಷಗೊಂಡಿರುವಾಗ ಇನ್ನು ನನ್ನ ಅನಿಸಿಕೆಯು ಬೇಕೆ? ಬಹಳ ಸಂತೋಷ. ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತ್ರರೇ, ಇದಕ್ಕೆ ನಿಮ್ಮ ಅಭಿಪ್ರಾಯ? ಕೋಸಲ ದೇಶಕ್ಕೆ ಬಂದಿದೆ ಶುಭಾಗಿ, ದೇವಮಕ್ಕಳೆಲ್ಲ ಸಂತಸ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭಾಗಿ, ದೇವಮಾನವರೆಲ್ಲ ಸಂತಸ ಪಡುವಂತ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶುಭ ದಿನ. ಸಂತಸ ತರುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವಮಾನವರೆಲ್ಲ ಸಂತಸ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ ಈ ದಿನ. ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರಜನ ಪರಿಜನರೆಲ್ಲರಿಗೂ ಆನಂದವಾಗಿರುವಾಗ ನನಗೂ ಸಹ ಸಂತೋಷವೇ. ಬಹಳ ಸಂತೋಷ, ಬಹಳ ಸಂತೋಷ ಸುಮಂತ್ರರೇ. ಹಾಗಾದರೆ ನೀವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಆಗಲೇ ಸಾರ್ವಭೌಮ. ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವೊಂದನ್ನು ನಿಶ್ಚಯಿಸಿಕೊಡಿ. ರಾಜೇಂದ್ರ, ಗುರುದೇವ, ನಾಳೆ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿದೆ. ಕೃತಾರ್ಥನಾದೆ ಗುರುದೇವ, ಕೃತಾರ್ಥನಾದೆ. ತಮ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ.
ತಮ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ರಾಮಚಂದ್ರ, ತಮ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಇಂದು ಎನ್ನನು ಕರೆಸಿದ ಬಲಿಯೇ. ಆ ಇಂದು ಎಂದನು ಕರೆಸಿದ ಪರಿ, ಇಂದು ಎನ್ನನು 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 ಕರೆಸಿದ ಪರಿ, ಚಂದ್ರದಿಂದ ಬೇಡೈ ಜನಕನೇ ತಂದೆಯೇ. ತಮ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ, ನಮಸ್ಕರಿಸುವೆನು. ಮಂಗಳವಾಗಲಿ, ಕೀರ್ತಿಶಾಲಿಯಾಗು ಕುಮಾರ. ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಯಿಸಲು ಕಾರಣವೇನು ಜನಕ? ರಾಮಚಂದ್ರ, ನಿನ್ನನ್ನು ಕರೆಯಿಸಿದ ಕಾರ್ಯವು ಅತಿ ಮಹತ್ತರವಾದದ್ದು. ಅದೇನೆಂದರೆ 60,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಬೇಸರಗೊಂಡಿರುವ ನಾನು ನಾಳೆಯೇ ನಿನಗೆ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ಮಾಡಲು ನಿಶ್ಚಯಿಸಿರುವೆ. ಅದಕ್ಕೆ ನೀನು ಸಮ್ಮತಿಸಬೇಕು ಕಂದ. ಬಹಳ ಸಂತೋಷ ಜನಕ. ಆದರೆ ಎಂಬ ಅರ್ಥೋಕ್ತಿ ಏಕೆ ಕುಮಾರ? ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರವೇಕೆ ಜನಕ? ಕುಮಾರ, ಚಿಂತಿಸಬೇಡ. ಅವರಿಗೂ ಸಹ ಹಿಂದೆ ಹೇಳಿ ಕಳಿಸುತ್ತೇನೆ. ಆದ್ದರಿಂದ ಗುರುಗಳಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿದ ಶುಭ ಮುಹೂರ್ತವು ಅತಿ ತ್ವರಿತವಾದ್ದರಿಂದ ಈ ಕಾರ್ಯ ನೆರವೇರಿಸಲೇಬೇಕಾಗಿದೆ. ನೀನಿನ್ನು ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು. ಮಹಾರಾಜ್ಞೆ ಜನಕ, ನಿಮ್ಮಿಷ್ಟದಂತೆ ಆಗಲಿ. ಪೂಜ್ಯರಿಗೆ ವಂದಿಸುವೆನು. ಮಂಗಳವಾಗಲಿ ರಾಮಚಂದ್ರ. ನೀನು ಮಂಗಳ ಸ್ನಾನ ಮಾಡಿ ಶುಚಿರ್ಭೂತನಾಗಿರು. ಕಾಲೆ ಹೊರೆತು ಬಂದು ನಿನಗೆ ರಕ್ಷಾಬಂಧನವನ್ನು ಕಟ್ಟುವೆನು. ಧನ್ಯವಾದ ಗುರುದೇವ. ಸುಮಂತ್ರರೇ, ಈ ಸಂತೋಷದ ಸಮಾಚಾರವನ್ನು ನಾಡಿನೆಲ್ಲೆಡೆ ಡಂಗೂರದ ಮೂಲಕ ಪ್ರಚಾರಪಡಿಸಿ, ಹಾಗೆಯೇ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಆಗಬಹುದು ಸಾರ್ವಭೌಮ. ನಾನೀಗಲೇ ಕೈಕಾಂತಪುರಕ್ಕೆ ತೆರಳುವೆನು.
ಏನ್ ಆಶ್ಚರ್ಯವಿದು! ಎಲ್ಲಿ ನೋಡಿದರೂ ಅಯೋಧ್ಯೆಯಲ್ಲಿ ಈ ದಿವಸ ಆನಂದದ ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರುವ ಸುಮಂಗಲಿಯರು ಸುಹಾಸಿನಿಯರು ರಂಗವಲ್ಲಿಯನ್ನಿಡುತ್ತಾ ನಲಿದಾಡುತ್ತಿರುವರು. ಈ ಎಲ್ಲ ಸಡಗರ ಸಂಭ್ರಮಗಳಿಗೆ ಕಾರಣವೇನೆಂದು ತೋರುತ್ತಿಲ್ಲವಲ್ಲ. ಏನು? ರಾಮರಾಜ್ಯ ರಾಮರಾಜ್ಯ ಏನು? ರಾಮರಾಜ್ಯ ರಾಮರಾಜ್ಯ ಎಂದರೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ನೋಡಲು ಕೈಕಾದೇವಿ ನನ್ನನ್ನು ಬರ ಹೇಳಿದರೆ ಆಗದು. ಈ ಕಾರ್ಯ ನಡೆಯಲೇ ಕೂಡದು. ಕಾರಣ, ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಗೋನು ಬೆನ್ನು ಮಾಡಿ ಅಪಹಾಸ್ಯ ಮಾಡಿದ್ದನಲ್ಲವೇ? ಈಗ ಆ ಸೇಡನ್ನು ತೀರಿಸಿಕೊಳ್ಳಲು ರಾಮನಿಗೆ ರಾಜ್ಯವೇ? ರಾಮನಿಗೆ ಪಟ್ಟವೇ? ಹೇ ರಾಮ, ನಿನಗೆ ಪಟ್ಟ ಕಟ್ಟಿಸುವೆನೇನೋ? ಅರಣ್ಯಕ್ಕೆ ಕಳಿಸುವೆ ನೋಡುತ್ತೀರ. ರಾಮನಿಗೆ ರಾಜ್ಯವಂತೆ ಕನಸಿನಲ್ಲಿ ಕಾಣಬೇಕು ಪಟ್ಟಾಭಿಷೇಕವನ್ನು. ಮುಯಿಗೆ ಮುಯಿ. ಓ ಭಗವತೆ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತಕೋಟಿ ದೇವಿ ವಿಶ್ವೇಶ್ವರಿ ಅಮ್ಮ ವಿಶ್ವೇಶ್ವರಿ ಅಮ್ಮ ಅಮ್ಮ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾಗಾರಿ ಆತ್ಮಸ್ವರೂಪಿ ಮಹಿಮಾಗಾರಿ ಆತ್ಮಸ್ವರೂಪಿ ಭಕ್ತಕೋಟಿ ಜನ ಹೃದಯದ ದೇವರೇ. ಭಕ್ತಕೋಟಿ ಜನ ಹೃದಯದ ದೇವರೇ. ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಹರಿಯಲಿ ನೀನು ಬೆಳಗಿರಿ ಜ್ಯೋತಿ ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ. ಹರಿಯಲಿ ನೀನು ಬೆಳಗಿರಿ ಜ್ಯೋತಿ ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ. ನಾಡನಾಡಿನಳು ನಿನ್ನ ವಿಖ್ಯಾತಿ.
ಸದಾ ಕಾಲವು ನನ್ನ ಮಕ್ಕಳಿಗೂ ನನ್ನ ಪತಿದೇವರಾಯನಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡೆಂದು ನಿನ್ನಲ್ಲಿ ಸದಾ ಕಾಲವೂ ಬೇಡುತ್ತಿರುವೆನು ತಾಯಿ. ಇದೇನಿದು? ಈ ದಿನ ಎಷ್ಟು ಹೊತ್ತಾದರೂ ನನ್ನ ಪ್ರಾಣೇಶ್ವರನು ನನ್ನ ಅಂತಃಪುರಕ್ಕೆ ಬಾರಲಿಲ್ಲವಲ್ಲ. ನನ್ನ ಮನಸ್ಸಿನ ಕಳವಳವನ್ನು ನಾನು ಏನೆಂದು ಹೇಳಲಿ? ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ವ್ಯಥೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ವ್ಯಥೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಇದೇನಿದು? ಈ ದಿನ ಎಷ್ಟು ಹೊತ್ತಾದರೂ ನನ್ನ ಪ್ರಾಣ ಸಖಿಯಾದ ಮಂತರಿಯೂ ಬಾರಲಿಲ್ಲವಲ್ಲ. ಕಾರಣವಾದರೂ ಏನಿರಬಹುದು? ಮಂಥರ, ಬಂದೆಯಾ? ಬಾ. ಕ್ಷೇಮವೇ? ಸೌಖ್ಯವೇ? ಸುಖಾಗಮನವೇ ಮಂಥರ? ಇದೇನ ಕೈಕಾದೇವಿ, ಈ ದಿವಸ ಇಷ್ಟೊಂದು ಸಂತೋಷವಾಗಿದೆ? ಮಂಥರ, ಹೇಳುವೆನು ಕೇಳು. ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ. ಕಂದನಾದ ರಾಮಗೆ, ಕಂದನಾದ ರಾಮಗೆ, ಇಂದು ರಾಜ್ಯ ಪದವಿಯೊಳಗೆ ಸಂತೋಷವಾಗಿದೆ, ಮಂಥರ ಸಂತೋಷವಾಗಿದೆ.
ಸಂತೋಷವಾಂತೇನ ಮಂಥರ ಸಂತೋಷವಾಂತೆ ಮಂಥರ ಸಂತೋಷವಾಂತೆ ಮಂಥರ ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದು ತಿಳಿದು ಸಮಸ್ತ ಸಾಕೇತ ನಗರವೇ ಸಂತೋಷ ಪಡುತ್ತಿರುವಾಗ ಏನು ಅರಿಯದವಳಂತೆ ನನ್ನನ್ನೇ ಪ್ರಶ್ನಿಸುತ್ತಿರುವೆಯಲ್ಲ. ಕೈಕಾದೇವಿ, ಆ ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂಥರ, ಈ ದಿನ ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ನನಗೆ ರಾಮನು ಬೇರೆಯೇ ಭರತನು ಬೇರೆಯೇ, ಉದರಗಳು ಬೇರೆ ಬೇರೆಯಾಗಿದ್ದರು ತಂದೆಯು ಒಬ್ಬನೇ ಅಲ್ಲವೇ? ಅದಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯನ್ನು ನನ್ನ ಮೇಲಿಟ್ಟಿರುವನು. ಹೀಗಿರುವಾಗ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೆ ಬಂದ ಭಾಗ್ಯವೇನು? ಏನು ಹೇಳುತ್ತಿರುವೆ? ಅಯ್ಯೋ, ಸವತಿ ಮಗನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ವಿಚಾರವನ್ನು ತಿಳಿದು ಸಂತೋಷ ವಿವೇಕ ಬುದ್ಧಿಗೆ ನಾನೇನೆಂದು ಹೇಳಲಿ? ಒಂದು ವೇಳೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಭರತನಿಗೆ ಪಟ್ಟಾಭಿಷೇಕವಾದರೆ? ಮಂಥರ, ಏನು ಹೇಳುತ್ತಿರುವೆ? ನನಗೆ ರಾಮನು ಬೇರೆ ಭರತನು ಬೇರೆ. ಈ ದಿನ ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ಅಯ್ಯೋ ಮರುಳೆ, ಅದಕ್ಕಾಗಿಯೇ ನಾನು ನಿನ್ನನ್ನು ಹುಚ್ಚಳೆಂದು ಕರೆಯುತ್ತೇನೆ. ಬೆಳ್ಳಗಿರುವುದನ್ನೆಲ್ಲ ಹಾಲು ಎಂದು ನಂಬುವ ನಿನ್ನ ಈ ಮರುಳುತನಕ್ಕೆ ನಾನೇನೆಂದು ಹೇಳಲಿ? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾಗುವ ವಿಚಾರವನ್ನು ಮಹಾರಾಜರು ನಿನಗೆ ಹೇಗೆ ತಿಳಿಸಲಿಲ್ಲ? ಅಲ್ಲದೆ ಭರತ ಶತ್ರುಘ್ನರು ಪಟ್ಟಣದಲ್ಲಿಲ್ಲದ ಸಮಯದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟ ಕೊಟ್ಟುವ ರಹಸ್ಯವೇನು? ಅದನ್ನಾದರೂ ತಿಳಿದಿರುವೆಯಾ? ಅಯ್ಯೋ, ಇವಳು ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಕೈ ಕಾಲುಗಳೇ ನಡುಗುತ್ತಿರುವವು, ಹೃದಯವು ಕಂಪಿಸುತ್ತಿರುವುದು. ಮಂಥರ, ಇದಕ್ಕೆ ಏನಾದರೊಂದು ಉಪಾಯವನ್ನು ಸೂಚಿಸು. ಕೇಳು ಕೈಕಾದೇವಿ, ಹಿಂದೆ ನಡೆದ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದಾರೆಂದು ಹೇಳಿದ್ದೆಯಲ್ಲ? ಹೌದು. ಆ ದಿನ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಆತನು ನನಗೆ 2 ವರಗಳನ್ನು ಕೊಟ್ಟಿದ್ದನು. ಆದರೆ ಸಮಯ ಬಂದಾಗ ಆತನು ಕೇಳಿಕೋ ಎಂದು ಹೇಳಿರುವನು. ಆ ವರಗಳನ್ನು ಈಗ ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೋ. ಏನು ಹೇಳಿದೆ ಮಂಥರ? ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹೇಳಿರುವೆ. ಇನ್ನು 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? ಶ್ರೀರಾಮನು 4 ಮಡಿಯನ್ನುಟ್ಟು ಜಟಾವಲ್ಕನ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕು. ಮೂರ್ಖಳೆ, ನೀಚಳೆ, ನಿನಗೇಕಿಂತ ದುರ್ಬುದ್ಧಿ ಹುಟ್ಟೀತೆ? ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತೆ? ಪಾಪಿ, ನಿನ್ನ ಮುಖವನ್ನು ತನಗೆ ತೋರಿಸಬೇಡ, ಹೊರಟು ಹೋಗಿ ಇಲ್ಲಿಂದ. ನನ್ನದು ದುರ್ಬುದ್ಧಿ ಎಲ್ಲ ಕೈಕಾದೇವಿ. ನಿನ್ನನ್ನು ಚಿಕ್ಕಂದಿನಿಂದಲೂ ಸಾಕಿದನೆಂಬ ಅಭಿಮಾನದಿಂದ ಈ ರೀತಿ ಹೇಳಿದೆ. ಮಂಥರ, ರಾಮನನ್ನು ವನವಾಸಕ್ಕೆ ಕಳುಹಿಸುವ ಕಾರಣವಾದರೂ ಏನು? ಇರಲಿ, ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ? ಒಪ್ಪಿಸುವುದೇ? ಅವರನ್ನು ನೀನೇ ಒಪ್ಪಿಸಬೇಕು. ಅದು ಹೇಗೆ ಮಂಥರ? ಈಗ ನೀನು ನಿನ್ನ ಪ್ರಾಣೇಶ್ವರರು ಬರುವ ಮುಂಚಿತವಾಗಿ ನಿನ್ನ ಆಭರಣಗಳನ್ನೆಲ್ಲ ಬಿಚ್ಚಿ ನೆಲದ ಮೇಲೆ ಮಲಗಿರು. ನಿನ್ನ ಪತಿಯು ಬಂದು ನಿನ್ನನ್ನು ಪ್ರೀತಿಯಿಂದ ಸಂತೈಸುವ ಸಂದರ್ಭದಲ್ಲಿ ಈ ವರಗಳನ್ನು ಕೇಳಿಕೋ. ಆಗಬಹುದು, ನಿನ್ನ ಇಚ್ಛೆ ಇದ್ದಂತಾಗಲಿ. ರಾಮನನ್ನು ತೊರೆಯಿಸಬೇಕು, ಭರತನನ್ನು ಕರೆಯಿಸಬೇಕು, ಅಷ್ಟೇ ಅಲ್ಲವೇ? ಇನ್ನು ಬೇರೆ ಏನಾದರೂ ವಿಚಾರ? ಆದರೆ ಒಂದು ಮಾತು, ಶ್ರೀರಾಮಚಂದ್ರ ಮೇಲೆ ಆಣೆ ಇಡಿಸಿ ನಡೆಸಿಕೊಡುತ್ತೇನೆಂದು ವಚನ ತೆಗೆದುಕೊಂಡು ನಂತರ ಈ ವರಗಳನ್ನು ಕೇಳಿಕೊ. ಆಗಬಹುದು, ನೀನು ಹೇಳಿದಂತೆಯೇ ಮಾಡುವೆನು. ಮಹಾರಾಜರು ಇತ್ತ ಕಡೆ ಬರುತ್ತಿರುವರು, ನೀನೀಗೆಲ್ಲಿಗೆ ಹೋಗುವೆ? ಮಹಾರಾಜರು ಇತ್ತ ಕಡೆಯೇ ಬರುತ್ತಿರುವರು, ನಾನು ಅತ್ತ ಕಡೆಯಿಂದ ಹೊರಗೆ ಹೋಗುವೆ. ಹೌದು, ಮಂಥರೆ ಮಾತಿನಲ್ಲಿ ಸತ್ಯಾಂಶವಿರುವುದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿನೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವುದರ ಮೇಲೆ
ಇದರಲ್ಲೇನೋ ಕುತಂತ್ರವೇ ಅಡಗಿಲ್ಲ. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ಇದೇನಿದು? ನಾನು ಕೈಕಾಂತಪುರಕ್ಕೆ ಪ್ರವೇಶ ಮಾಡಲು ಯಾವುದೋ ಒಂದು ಶೂನ್ಯ ಗ್ರಹದಂತೆ ಭಾಸವಾಗುತ್ತಿರುವುದು. ನಾನು ಬಂದೊಡನೆಯೇ ಅತಿ ಪ್ರೀತಿ ವಿಶ್ವಾಸಗಳಿಂದ ಆಧರಿಸುತ್ತಿದ್ದ ನನ್ನ ಕೈಕ ಇಂದು ಕಾಣುತ್ತಿಲ್ಲವಲ್ಲ. ಕೈಕಾ ದೇವಿ, ಕೈಕಾ ಕೈ ಓಹೋ, ಕೈಕೆಯು ಮಲಗಿರುವಳು. ಆಭರಣಗಳು ಚೆಲ್ಲಾಡಿವೆ, ಮುಖವು ಬಾಡಿರುವುದು. ಇದಕ್ಕೆ ಕಾರಣವೇನಿರಬಹುದು? ಇರಲಿ. ಕೈಕಾ 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 ಎಲ್ಲವೋ ಚೇತಸಿಯೇ, ಮಮ ಜೀವಿತೇಶ್ವರಿಯೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು? ನನ್ನಲ್ಲಿ ಕೋಪವೇ? ನನ್ನೊಡನೆ ಮಾತನಾಡುವುದಿಲ್ಲವೇ? ಮಾತನಾಡು ದೇವಿ. ಕೈಕಾ ಮಾತನಾಡು. ಕೋಪ ಮಾಡ್ಬರೇ ಮಾನು ನೀ ಮಣಿಯಲೆ, ಕೋಪ ಮಾಡ್ಬರೇ ಮಾನು ನೀ ಮಣಿಯಲೆ, ಕೋಪ ಮಾಡ್ಬರೇ ಕೈಕಾ ಕೈಕಾ ಭೀತಿಯಿಂದಲೀಗ ಭ್ರಾಂತನಾದೆನೋ, ಭೀತಿಯಿಂದಲೀಗ ಭ್ರಾಂತನಾದೆನೋ, ಕೋಪವೇಗೆ ನಿನಗೆ, ಕೋಪವೇಗೆ ನಿನಗೆ, ಕೋಪವೇಗೆ ನಿನಗೆ, ಕೋಪವೇಗೆ ನಿನಗೆ, ಕೋಪವೇಗೆ ನಿನಗೆ, ಕೋಪವೇಗೆ ನಿನಗೆ, ಶಾಂತಳಾಗು ದೇವಿ, ಕೋಪ ಮಾಡ್ಬರೇ ಮಾನು ನೀ ಮಣಿಯಲೆ, ಕೋಪ ಮಾಡ್ಬರೇ ಕೈಕಾ 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 ಇದೇನಿದು? ಈ ರೀತಿ ಕೋಪಗೊಳ್ಳಲು ಕಾರಣವೇನು? ನನ್ನೊಡನೆ ಮಾತನಾಡುವುದಿಲ್ಲವೇ? ಮಹಾರಾಜರ ಆಗಮನವು ಮಹಾರಾಣಿಯವರಂತಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಇದೇನು ಕೈಕಾ ಹೀಗೆ ಮಾತನಾಡುತ್ತಿರುವೆ? ನಿನ್ನಲ್ಲಿ ಮತ್ತು ಶ್ರೀರಾಮಚಂದ್ರನಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು? ಹಾಗಾದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಾಯಿತು. ಅಯ್ಯೋ ಮರುಳೆ, ನನಗೆ ಭರತನ ಬೇರೆಯೇ ರಾಮನೂ ಬೇರೆಯೇ? ನನಗೆ 4 ಜನ ಮಕ್ಕಳ ಮೇಲೂ ನನ್ನ ಸಮಾನವಾದ ಪ್ರೀತಿ ಇದ್ದೇ ಇರುವುದು. ಹೌದೌದು, ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿನೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಚೆನ್ನಾಗಿ ತಿಳಿದಿರುವೆ. ಅಯ್ಯೋ ಮರುಳೆ, ಪರಮ ಪೂಜ್ಯರಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿದ ಶುಭ ಮುಹೂರ್ತವು ಅತಿ ತ್ವರಿತವಾದ್ದರಿಂದ ನಾನು ಈ ಕಾರ್ಯ ಮಾಡಬೇಕಾಗಿದೆಯೇ ಹೊರತು ಭರತನನ್ನು ಬಿಟ್ಟು ಮಾಡಬೇಕೆಂದಲ್ಲ. ಈಗಾಗಲೇ ಈ ಶುಭ ವಾರ್ತೆಯನ್ನು ಭರತ ಶತ್ರುಘ್ನರಿಗೂ ಹೇಳಿ ಕಳಿಸಿದ್ದೇನೆ. ಅವರು ಸಕಾಲದಲ್ಲಿ ಬಂದು ಸೇರುವ ನಿರೀಕ್ಷೆ ಇದೆ. ಅಷ್ಟಕ್ಕೆ ಇಷ್ಟೊಂದು ಕೋಪವೇ? ಕೈಕಾ ಬಾ ಬಾ, ಇಲ್ಲಿ ಕುಳಿತುಕೋ. ಬಾ ಕೈಕಾ, ಬಾ ಕೈಕಾ, ಕುಳಿತುಕೋ, ಕುಳಿತುಕೋ ಕೈಕಾ. ಕೈಕಾ ಕೈಕಾ
ಈ ಸಂತೋಷದ ಸಮಯದಲ್ಲಿ ನಿನಗೇನು ಬೇಕು ಕೇಳು, ಧಾರಾಳವಾಗಿ ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಈ ಸಮಯದಲ್ಲಿ ನಾನು ಏನು ಕೇಳಿದರೂ ನೆರವೇರಿಸಿಕೊಡು. ಓಹೋ, ನೀ ಏನು ಕೇಳಿದರೂ ನೆರವೇರಿಸಿಕೊಡುತ್ತೇನೆ. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಆ ವರಗಳನ್ನು ಇಂದು ನೆರವೇರಿಸಿಕೊಡುವಿರೋ? ಓ, ನೆನಪಿದೆ, ಖಂಡಿತವಾಗಿಯೂ ನೆರವೇರಿಸಿಕೊಡುತ್ತೇನೆ. ಕೇಳು ಕೈಕಾ. ಪ್ರಾಣೇಶ್ವರ, ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲಿರುವುದು ಪ್ರಿಯ? ಅಯ್ಯೋ ಕೈಕಾ, ನಿನ್ನ ಮೇಲಲ್ಲದೆ ಬೇರೆ ಯಾರ ಮೇಲಿರುವುದು? ನನ್ನ ಮೇಲೆಯೇ? ಹೌದು. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ ಪ್ರಿಯ? ಇಲ್ಲವೇ ಇಲ್ಲ ಕೈಕಾ, ನಿನ್ನ ಮೇಲಲ್ಲದೆ ಬೇರೆ ಯಾರಲ್ಲೂ ಅಧಿಕವಾದ ಪ್ರೀತಿ ಇರುವುದಿಲ್ಲ. ಪ್ರಾಣೇಶ್ವರ, ನಿಮಗೆ ಮರೆತಿರಬಹುದೋ ಏನೋ, ಮತ್ತೊಮ್ಮೆ ಸರಿಯಾಗಿ ಆಲೋಚಿಸಿ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ? ಇಲ್ಲ ಕೈಕಾ. ಮರೆತಿದ್ದೆನು. ಇರುವುದು ಕೈಕಾ, ಯಾರ ಇರುವುದು ಮೇಲೂ? ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮನಲ್ಲಿ. ನೋಡಿದಿರೋ ಇದೀಗಲೇ 2 ಮಾತನಾಡುತ್ತಿರುವಿರಲ್ಲ, ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಹಾಗಲ್ಲ ಕೈಕಾ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ, ಶ್ರೀರಾಮನಲ್ಲಿರುವುದು ಪುತ್ರ ಪ್ರೇಮ. ಎರಡಕ್ಕೂ ಹೋಲಿಸಲು ಸಾಧ್ಯವೇ? ಸರಿ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ನಾನು ಆ ವರಗಳನ್ನು ಕೇಳುತ್ತೇನೆ. ಇದೇನು ಕೈಕಾ ಹೀಗೆ ಹೇಳುತ್ತಿರುವೆ? ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಆಣೆ ಪ್ರಮಾಣಗಳು ಏನೇ ಬೇಡ. ನಿನ್ನ ಅಭಿಷ್ಟ ಏನಿದ್ದರೂ ಹೇಳು, ನಾನು ಧಾರಾಳವಾಗಿ ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ನೀವು ರಾಮಚಂದ್ರನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಇದೇನು ಕೈಕಾ, ಯಾವಾಗಲೂ ನನ್ನ ವಿಷಯದಲ್ಲಿ ವಿರೋಧವನ್ನಾಚರಿಸದಿದ್ದವಳು ಇಂದು ಈ ರೀತಿ ಹಠ ಹಿಡಿದಿರುವುದೇಕೆ? ಕೈಕಾ ಕೈಕಾ, ಇದೋ ಆಣೆ ಪ್ರಮಾಣವನ್ನು ಮಾಡುತ್ತಿದ್ದೇನೆ. ನನ್ನಾಣೆಯಾಗಿಯೂ ಶ್ರೀರಾಮಚಂದ್ರನ ಆಣೆಯಾಗಿಯೂ ನಿನ್ನ ಅಭೀಷ್ಟವನ್ನು ಈಡೇರಿಸ್ತೇನೆ. ಏನು ಬೇಕೋ ಕೇಳಿಕೋ. ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಸಂತೋಷವಾಯಿತೇ? ಕೇಳಲೆ ಪ್ರಿಯ? ಕೇಳು. ಪ್ರಾಣೇಶ್ವರ, ನನ್ನ ಮೊದಲನೆಯ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಇದೇನು ಕೈಕಾ ಹೀಗೆ ಮಾತನಾಡುತ್ತಿರುವೆ? ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಮಾಡಬೇಕೆ? ಆಗಲಿ. ಹಾಗಾದರೆ ನಿನ್ನ 2ನೇ ವರ? ಇನ್ನು ನನ್ನ 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅಲ್ಲ ಅಲ್ಲ, ಅವಳಂತೆಯೇ ವೇಷ ಧರಿಸಿಕೊಂಡು ಬಂದಿರುವ ಯಾವುದೋ ಭೂತವೆಂದು ತೋರುತ್ತಿದೆ. ಶ್ರೀರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕಾ ಇಂದು ಅವನಿಗೆ ವನವಾಸವನ್ನು ಯಾಚಿಸಿದಳೆಂದರೆ ಸೂರ್ಯ ಚಂದ್ರರು ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆಯೇ ಸರಿ. ಕೈಕಾ, ಚಿತ್ತ ಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳಪಲ್ಲಟವಾಗಿ ಈ ರೀತಿ ಮಾತನಾಡುತ್ತಿರುವೆ. ಎಲ್ಲಿ? ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ನನಗೆ ಚಿತ್ತ ಭ್ರಮಣೆಯಾಗಿಲ್ಲ, ಪಿತ್ತ ವಿಕಾರವಾಗಿಲ್ಲ. ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ, ರಾಮನು ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಕೈಕಾ, ಭರ ಸಿಡಿಲು ಬಡಿದಿಗುತ್ತೋ ಕವಿದಿಹುದೋ ಮಡದಿಯ ವಚನಕ್ಕೆ ಮಣಿದು ಮಸಣ ಸೇರಿದಂತಾಯಿತೆ. ರಾಮ 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 ರಾಮ. ಸಾಕು ಕೈಕಾ, ಸಾಕು, ಕೇಳಲಾರೆ. ಶ್ರೀರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತು? ಕೋಮಲ ಹೃದಯನಾದ ರಾಮನಿಗೆ
ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳಲಿ ಬಿಡಿ. ಅದು ಅಲ್ಲದೆ ಈ ಅಯೋಧ್ಯೆಯ ಜನರು ಪರಿಪರಿಯಾಗಿ ಆಡಿಕೊಳ್ಳಲಿ ಬಿಡಿ. ಕೈಕಾ, ಶ್ರೀರಾಮನನ್ನು ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ. ಒಂದು ವೇಳೆ ಅವನು ವನವಾಸಕ್ಕೆ ಹೋದರೆ ನನ್ನ ಪಂಚ ಪ್ರಾಣಗಳು ಉರುಳಿ ಹೋಗು. ಆಗ ನೀನು ವಿಧವೆಯಾಗಿ ಕೈಕಾ, ಆಗ ನೀನು ವಿಧವೆಯಾಗಿ ಜನರ ನಿಂದನೆಗೆ ಗುರಿಯಾಗಿವೆ. ಬೇಡ ಕೈಕಾ, ಬೇಡ. ಶ್ರೀರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಬೇಡ. ಪ್ರಾಣೇಶ್ವರ, ನೀವು ಏನು ಹೇಳಿದರೂ ನಾನು ಕೇಳತಕ್ಕವಳಲ್ಲ. ರಾಮನಿಗೆ ವನವಾಸವೂ ಭರತನಿಗೆ ಪಟ್ಟಾಭಿಷೇಕವು ಇದು ಶತಸಿದ್ಧ. ಕೈಕಾ, ಏಕೆ ನಿನಗೆ ರಾಮನಲ್ಲಿ ಇಷ್ಟೊಂದು ಛಲವು ರಾಮನೊಳು ಬೇಡ ಲಲನೆ ದಯೆಯಿಂದ ಓಡ. ಕೈಕಾ, ಛಲವು ರಾಮನೊಳು ಬೇಡ ಲಲನೆ ದಯೆಯಿಂದ ಓಡ. ಕೈಕಾ, ಬಿಡು ನೀ ಕೋಪವ ರಾಮನು. ಕೈಕಾ, ಬಿಡು ನೀ ಕೋಪವ ರಾಮನು. ಕರವ ಮುಗಿವೆನ ಕರವ ಮುಗಿವೆನ ನಿನ್ನೊಳು. ಛಲವು ರಾಮನೊಳು ಬೇಡ ಲಲನೆ ದಯೆಯಿಂದ ಓಡ. ಕೈಕಾ, ಕೊಡು ನೀ ಭರತಗೆ ರಾಜ್ಯವ. ಆ, ಆ, ಕೊಡು ನೀ ಭರತಗೆ ರಾಜ್ಯವ. ಅಳಿಸು ರಾಮನ ವಾಸವ. ಅಳಿಸು ರಾಮನ ವಾಸವ. ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣಾಭಿ ರಾಮನು. ನನ್ನ ರಾಮನು, ನಿಮ್ಮ ರಾಮನು, ಆಹಾ, ನನ್ನ ರಾಮನು, ಆಹಾ, ನಿಮ್ಮ ರಾಮನು ಸತ್ಯಾತ್ಮನೋ ಧರ್ಮಾತ್ಮನೋ ಛಲವು ರಾಮನೊಳು ಬೇಡ ಲಲನೆ ದಯೆಯಿಂದ ಓಡ. ಛಲವು
ಕೈಕಾ, ಇದೋ ನಿನ್ನಲ್ಲಿ ಕೈ ಮುಗಿದು ಬೇಡುವೆನು. ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ ಕೈಕಾ, ಆಜ್ಞಾಪಿಸಬೇಡ. ಅಬ್ಬಬ್ಬ ಪ್ರಾಣೇಶ್ವರ, ನೀವೀಗ ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡದೆ ಹೋದರೆ ನಾನು ನನ್ನ ಮಕ್ಕಳು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿಕೊಳ್ಳುತ್ತೇವೆ. ಕೈಕಾ, ನೀನು ರಾಮನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವೇ? ಅವೆಲ್ಲವೂ ಈ ನಿಮ್ಮ ಕಪಟ ನಾಟಕಗಳಲ್ಲಿ ಮಾಯವಾದವು. ಛೀ, ಕುಲಘಾತಕಿ, ನನ್ನದು ಕಪಟ ನಾಟಕವೋ? ನಾನು ನಿನ್ನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಯಿತು. ನೀನು ನಾರಿಯಲ್ಲ, ಸೂರ್ಯ ವಂಶವನ್ನೇ ನುಂಗಲು ಬಂದ ಮಾರಿ. ಹೊರಟು ಹೋಗು, ನನಗೆ ಮುಖವನ್ನು ತೋರಿಸಬೇಡ. ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಿದ್ಧವಾಗಿರುವುದು. ಸುಮಾತ್ರ, ಮಹಾರಾಜರು ಅದೇ ಯೋಚನೆಯಲ್ಲಿರುವರು. ನೀನೀಗಲೇ ಹೋಗಿ ಶ್ರೀರಾಮಚಂದ್ರನ ಇಲ್ಲಿಗೆ ಬರಮಾಡು. ಮಹಾರಾಜ್ಞೆ ತಾಯಿ. ಬೇಡ ಸುಮಂತ್ರ, ಬೇಡ. ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಬರಮಾಡಬೇಡ. ಪ್ರಾಣೇಶ್ವರ, ಈ ನಿಮ್ಮ ಗೋಳಾಟವನ್ನು ನಾನು ಕೇಳಲಾರೆನು. ನೀವೀಗ ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡದೆ ಹೋದರೆ ಸೂರ್ಯವಂಶದ ರಸರಲ್ಲಿ ಕೊಟ್ಟ ಮಾತನ್ನು ತಪ್ಪಿರುವರೆಂದು ನಗರದಲ್ಲಿ ಸಾರಿ ಬಿಡುತ್ತೇನೆ. ದೂರ ತೊಲಗು ರಾಕ್ಷಸಿ. ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು ಮೇಲೆ ಮೀರಿ ಹೋಗುತ್ತಿವೆ. ಹಸ್ತವು ಶಸ್ತ್ರದ ಕಡೆಗೆ ನುಗ್ಗುತ್ತಿದೆ. ರಘುಕುಲ ವಂಶಘಾತಕಿಯಾದ ನಿನ್ನನ್ನು ಕ್ಷಣ ಮಾತ್ರವೂ ಈ ಭೂಮಿಯ ಮೇಲೆ ಇರಕೊಡಲಾರೆ. ನಿನ್ನನ್ನು ಹೀಗೆ ಬಿಟ್ಟಿದ್ದೇ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯಲ್ಲಿಗೂ ನಿನ್ನ ದುರ್ಬುದ್ಧಿಯೇ ಬಂದು ಬಿಡುತ್ತದೆ. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ಕೋಪವನ್ನು ಶಮನ ಮಾಡಿಕೊಳ್ಳುತ್ತೇನೆ. ರಾಮಚಂದ್ರ, ಸಮಾಧಾನರಾಗಿ ಜನಕ, ಸಮಾಧಾನರಾಗಿ. ರಾಮಚಂದ್ರ. ಅಮ್ಮ, ಇದೇನು ಜನಕನ ರೀತಿಯು ಈ ದಿನ ಬೇರೆಯಾಗಿರಲು ಕಾರಣವೇನು? ರಾಮಚಂದ್ರ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಏನು? ಸೂರ್ಯವಂಶದ ಅರಸನು ಹಾಡಿದ ಮಾತಿಗೆ ತಪ್ಪುವರೇ ನಮ್ಮ? ಹೇಳು ತಾಯಿ, ತಂದೆಯವರು ನಿಮ್ಮ ಮನದ ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ಚಿಂತಿಸುತ್ತಿರುವರು. ಹೇಳು ತಾಯಿ, ಅದನ್ನು ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಓಹೋ, ಇಷ್ಟು ಹೊತ್ತು ನಿನ್ನ ತಂದೆಯ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆ. ಅಮ್ಮ, ನೀನೆಂದೂ ನನ್ನಲ್ಲಿ ಇಂತಹ ಅನುಮಾನ ಪಟ್ಟವಳಲ್ಲ. ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವನ್ನು ಭಗವಾನ್ ಸೂರ್ಯದೇವನ ಆಣೆಯಾಗಿಯೂ ನಡೆಸಿಕೊಡಲು ಸಿದ್ಧನಿದ್ದೇನೆ. ಹಾಗಾದರೆ ಕೇಳು. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನಿಂದು ಕೇಳಿಕೊಂಡೇನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ನನ್ನ ಮೊದಲನೆಯ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಥಪಡಬೇಕೇ? ಭರತನ್ಯಾರು, ನಾನ್ಯಾರು? ಮುನ್ನ ಶತಕೋಟಿ ರಾಜರುಗಳ ಆಡಿದ ಈ ನೆಲವನ್ನು ಮುಂದೊಂದು ದಿನ ನಾವೆಲ್ಲರೂ ಬಿಟ್ಟು ಹೋಗಬೇಕಲ್ಲವೇ? ಆಗಲಿ ತಾಯಿ, ನಿಮ್ಮ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಿಕ್ತನಾಗಲಿ. ಇನ್ನು ನಿಮ್ಮ 2ನೆಯ ವರವ್ಯಾವುದು? ಇನ್ನು ನನ್ನ 2ನೇ ವರಕ್ಕೆ ನೀನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವ ಧರಿಪುದ ದಾಂಟಿಸಿದ ಮಾತೆ ನೀನು ಅಮ್ಮ. ಅಮ್ಮ, ಅಮ್ಮ, ಸಾಮ್ರಾಜ್ಯ ಧರಿ
ಮಾತೆ ನೀನು ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವಯನಗೆ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವಯನಗೆ, ಭೇದವಿಲ್ಲದೆ ಬಗೆದ ಮಾತೆ ನೀನು ಅಮ್ಮ. ಪಿತೃವಾಕ್ಯ ಪಾಲಿಸುವ, ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು ಅಮ್ಮ. ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿಜನರ ಸೇವಿಸುವ ಘನ ಪದವಿಯನಗಿತ್ತ ಮಾತೆ ನೀನು ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚೇನು ನೀಯನ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ, ನಿಶ್ಚಯದಿ ವನವಾಸ ಕೊಪ್ಪಿದೆ ವಿನೀತೆ, ಎಚ್ಚರಿಸು ಪಿತನನ್ನು ನಮಿಸಿಕೋಪೆನು ಮಾತೆ. ಅಮ್ಮ ಅಮ್ಮ ಅಮ್ಮ, ನನ್ನಲ್ಲಿ ನಿನಗೆ ಎಷ್ಟು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಸಲ ರಾಜ್ಯ ಭಾರವನ್ನು ನಾನು ನಿರ್ವಹಿಸಲು ಅಶಕ್ತನೆಂತಲೂ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿವರರ ಪಾದ ಸೇವೆ ಮಾಡುವ ಸೌಭಾಗ್ಯ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಆಗಲಿ ತಾಯಿ, ನಿಮ್ಮ ಇಚ್ಛೆಯಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡುವೆ. ಈ ವಿಚಾರವನ್ನು ಜಾನಕಿಗೂ ಮಾತೆಯವರಿಗೂ ತಿಳಿಸಿ ಬರುತ್ತೆ. ಅಲ್ಲಿಯವರೆಗೂ ತಂದೆಯವರ ರಕ್ಷಣಾ ಭಾರವು ನಿಮ್ಮನ್ನೇ ಹೊಂದಿರುವುದು ತಾಯಿ.